ಅಲ್ಲಾರೋ ಹೇಳಿದ್ರು ನಿಮ್ಗೆ ಅಲ್ಲೇ ಬಂದ್ಬಿಟ್ಟೈತಂತೆ 2 ಕೋಟಿ. ಅವ್ರು ಬಂದಿರೋರು ತಗೊಳ್ಳಿ, ಖಾಲಿ ಚೆಕ್ ಕೊಟ್ಬಿಟ್ಟು ತೋರ್ಸ್ಬಿಟ್ಟು ಇನ್ನ 22 ದಿನ ಅನ್ಬಿಟ್ಟು ಇದ್ ಮಾಡವ್ರೆ. ಯಾಕಂದ್ರೆ ಸುಮ್ನೆ ಅಲ್ಲಿ ಡವ್ ಮಾಡ್ತಾವ್ರೆ. ಯಾಕೆ ಹೇಳಿ, ಎಲ್ಲಾರು ಬರ್ತಾರೇನೋ ಅಂತ ಅವರು ಡವ್ ಮಾಡ್ತಾ ಇರೋದಲ್ಲಿ. ಎಲ್ಲಕ್ಕೂ ಗೊತ್ತು, ರೈತರು ಯಾರು ಹೋಗಲ್ಲ. ಅವ್ರು ಎಷ್ಟೇ ಹೇಳ್ಕೊಳ್ಳಿ, ಬಿಟ್ಕೊಳ್ಳಿ, ತೋರ್ಸ್ಕೊಳ್ಳಿ, ಇದ್ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದಾರೆ ನೋಡಿ. ಅದೇನೇ 80% ಜನ ಅಲ್ಲೇ ಒಪ್ಕೊಂಡ್ಬಿಟ್ಟವ್ರಂತೆ. ಬಾಲಕೃಷ್ಣನ ಹೇಳ್ತಿದ್ರು 90% ಒಪ್ಕೊಂಡ್ಬಿಟ್ಟವ್ರೆ ಅಂತ. ಈಗ ಬರ್ಲಿ ನಮ್ಮೂರ್ಗ ಅವರು 90% 80% ನಾವು ತೋರಿಸ್ತೀವಿ. ಅವ್ರು ಎಷ್ಟು ಪರ್ಸೆಂಟ್ ಅವ್ರು ತೋರಿಸ್ಲಿ? 20% ತೋರಿಸ್ಲಿ ಅವ್ರು ನೋಡೋಣ. ಚಾಲೆಂಜ್ ನಮ್ ಬನ್ಗಿರಿ ಸರ್ವೆ ನಂಬರ್ ಅಲ್ಲಿ 20% ತೋರಿಸ್ಲಿ ಅವ್ರು ನೋಡೋಣ. ಅಯ್ಯೋ, ನೀವು ರೈತರೇ ಅಲ್ವಂತ ಹೋಗಿ ಅತ್ತಾಗಿ. ಅದಕ್ಕೇನೇನೆ ಇವಾಗ ರೈತರು ಅಲ್ಲ ಅಂದಿದ್ಕೆ ರೈತರು ಅಂತ ತೋರಿಸ್ತಾ ಇದೀವಿ ನಾವು. ಗೊತ್ತಾಯ್ತಾ? ಇವಾಗ ಇದೆಲ್ಲ ಕೆಲಸ ಮಾಡ್ತಾ ಇರೋದು ಯಾರು ಮೇಡಮ್ ಅವರೇ? ರೈತರು ತಾನೆ. ಇದೆಲ್ಲ ಬೆಳಿಬೇಕಾದ್ರೆ ರೈತರೇ ತಾನೇ ಬೆಳಿಬೇಕು. ಏನು ಅವ್ರು ಬಂದ್ ಬೆಳಿತಾವ್ರ? ಬಂಜರು ಭೂಮಿ ಅಂತೆ. ಅದೇ ನೋಡ್ರಿ, ನೀವೇ ನೋಡಿ, ಬಂಜರು ಭೂಮಿನ ಇದೆ ಹಂಗೆ. ಮಿನಿ ಮಲ್ನಾಡು ವೀಕ್ಷಕರೇ, ಮಿನಿ ಮಲ್ನಾಡ್ ಅಂತ ಅನ್ಕೊಂಡ್ ಬಂದಿರೋದು. ನೋಡ್ತಾ ಇದ್ರೆ ಸುತ್ತಮುತ್ತ ಅಲ್ಲ, ಬಂಜರು ಭೂಮಿ ಅನ್ನಕ್ ಹೆಂಗೆ ನಾಚಿಕೆ ಆಗ್ಲಿಲ್ವಾ ಅವ್ರಿಗೆ? ಅದೇ ನೀವ್ ಕೇಳಿ ಅವ್ರಿಗೆ ಮಾಧ್ಯಮದಲ್ಲಿ ಅವ್ರಿಗೆ ಬಿಡಬೇಡಿ, ಕೇಳಿ ಅವ್ರನ್ನ. ಹೆಂಗೆ ಅದು ನಾವು ಕೇಳ್ತಾ ಇದೀವಿ. ನಾವು ಅವತ್ತಿಂದಾನು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದೀವಿ. ಇಲ್ಲಿಗೆ ಯಾವ ತರ ಬಂದ್ ಕೇಳವ್ರ ನೀವು ಭೂಮಿ ಕೊಡ್ತೀರಾ? ಒಬ್ರು ಬರಲಿಲ್ಲ, ಒಂದು ಅಧಿಕಾರಿನೂ ಬರಲಿಲ್ಲ ಮೇಡಮ್ ಅವರೇ. ಸಂವಿಧಾನ ಏನ್ ಹೇಳುತ್ತೆ ಗೊತ್ತಾ? ಯಾವ್ದನ್ನು ಕೂಡ ಈ ಪ್ರೆಷರ್ ಹಾಕ್ಬಿಟ್ಟು ಇಲ್ಲ ಕೊಡಲ್ಲ ಅಂದ್ರೂ ಕೂಡ ಕೊಡು ಅಂತ ಕಿತ್ಕೊಳ್ಳೋದು ತಪ್ಪು. ಅದು ಮಾಡ್ತಾವ್ರೆ ರಾಜಕಾರಣಿಗಳು ಇವರು. ಈಗ ನೋಡಿ, ಅಂಬೇಡ್ಕರ್ ಅದೇ ಹೇಳಿದ್ರು, ಇದು ಹೇಳಿದ್ರು, ಸತ್ಯಾಗ್ರಹ ಅದೇ ಹೇಳ್ತಾರೆ. ಇಲ್ಲಿ ಈಗ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಮಗ ಅವ್ರು ಹೇಳ್ತಾರೆ, ಇಲ್ಲದೆಲ್ಲ ಹೇಳ್ತಾರೆ. ಇಲ್ಲಿ ಪಾಪ ಎಸ್ಸಿಗಳು ಹಾಳಾಗ್ತಾವ್ರಲ್ಲ, ಅವ್ರಿಗೇನ್ ಮಾಡಿದ್ರು? ಪಾಪ ಅರ್ಧ ಎಕರೆ, 1 ಎಕರೆ, 1.5 ಎಕರೆ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಪಿ ನಂಬರ್ ಇದೆಲ್ಲ ಕಟ್ ಮಾಡ್ಬಿಟ್ಟವ್ರೆ. 18, 36 ಜನ ಕಟ್ ಮಾಡೋರಿ 2 ಪಂಚಾಯತಿಲಿ. ಅವ್ರನ್ನ ಯಾರ್ರಿ ನೋಡೋರು? ಯಾರ್ರಿ? ಅಲ್ಲ ಮಾತ್ರ ಮಾತೆತ್ತರು ವಿಧಾನಸೌಧದಲ್ಲಿ ನಾವು ಹಿಂದುಳಿದವ್ರು ಎತ್ಬಿಡ್ತೀವಿ ಬಿಟ್ಬಿಡ್ತೀವಿ ಅಂತಾರೆ. ಇವ್ರು ಇಲ್ಲಿ ಹಿಂದುಳಿದವ್ರು ಇಲ್ವಾ ನಮ್ಮೂರಲ್ಲಿ? ಅವ್ರು ಬಂದ್ ನೋಡ್ಲಿ ಎಷ್ಟು ಜನ ಕಟ್ ಮಾಡವ್ರೆ, ಎಷ್ಟು ಜನಕ್ಕೆ ಮಾಡೋ ರೆಡಿ ಮಾಡಿಸ್ಲಿ. ಅವರು ಅಲ್ಲಿ ಕೂತ್ಕೊಳ್ಳೋದಲ್ಲ, ಇಲ್ಲೇ ನಾವೇ ಕೊಡ್ತೀವಿ ಡೈರೆಕ್ಟ್ ಆಗಿ. ಎಷ್ಟು ಜನ ಪಾಣಿ ಕಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಹಕ್ಕುಪತ್ರ ಅವತ್ತು ಕೊಟ್ಟಿರೋದ್ರು. ಪಾಪ 80 ವರ್ಷ ಆಗಿದೆ ಕೊಟ್ಟಿ, ಅವ್ರಿಗೆ ಇವತ್ತು ಕಟ್ ಮಾಡಿದಾರೆ. ಅವ್ರಿಗೆಲ್ಲ ಅಲ್ಲಿ ಕುತ್ಕೊಂಡು ಹೇಳ್ತಿರಲ್ಲ ನೀವು, ಮಾದೇವಪ್ಪರು ಕೊಡಿ ಇಲ್ಲವ್ರೆ, ಜಮ್ಮು ಕಾಶ್ಮೀರದಲ್ಲಿ ಮಾಡವ್ರಲ್ಲ ಆತರ ಅವ್ರಿಗೂ ಕೊಡಿ. ಅವ್ರು 5 ಗುಂಟೆ ಮಾಡ್ಕೋತಾರೋ 10 ಗುಂಟೆ ಮಾಡ್ಕೋತಾರೋ, ನಮ್ ತರ ಅವ್ರು ಜೀವನ ಮಾಡ್ತಾರ. ಪಾಪ ಅವ್ರು ತುಳಿಯಾಕ ಮಾತ್ರ ಅಲ್ಲಿ ಹೋಯ್ತಿರ, ತುಳಿದ್ಬಿಟ್ಟು ನಾವು ಹಿಂದುಳಿದವರು ಅಂತ ಬಂದಿಂದಲ್ಲ ಎಲೆಕ್ಷನ್ ಮಾಡಕ್ಕೆ. ಇಲ್ಲಿಂದ ತಗೋಬೋದು, ಅವ್ರ ಹೆಸರು ಹೇಳ್ಬಿಟ್ಟು ಮಡಗೋದು, ಎಲೆಕ್ಷನ್ ಮಾಡಕ್ ಎತ್ಕೊಂಡು ಹೋಗೋದು. ಇವ್ರು ಆ ಎಲೆಕ್ಷನ್ ಅಲ್ಲಿ ಗೆಲ್ಲಲ್ಲ, ನಾಶ ಆಗ್ಬಿಡ್ತಾರೆ. ಯಾಕೆ ಹೇಳಿ? ಆ ಬಡವ್ರ ದುಡ್ಡು ಪಾಪ. ಆದ್ರೂ ಅವ್ರನ್ನೇ ಗೆಲ್ಲಿಸ್ತೀರಾ ನೀವು, ಭಾಗ್ಯಗಳು ಬರ್ತೆ ಅಂತ. ಎಲ್ಲಿ ಕೊಡ್ತಾರೆ ಮೇಡಮ್ ಅವರೇ ಭಾಗ್ಯನ? ಯಾರಿಗೆ ಬೇಕು ಭಾಗ್ಯ? ಅವ್ರ ಭಾಗ್ಯ ನಮ್ ನೋಡ್ರಲ್ಲ ಸಂಪತ್ತು. ನಮ್ ಭಾಗ್ಯ ಇದೆ, ನಮ್ ಸಂಪತ್ತು ಸಾಕು. 2,000 ಬರ್ತಿಲ್ವಾ ನಿಮ್ ಮನೆಯವ್ರಿಗೆ? ನಮ್ಮ ಮನೇಲಿ ನಾವು ನಮ್ ತಾಯಿಗೆ ಬರ್ತದ್ರೆ ನಾವೇನ್ ತಗೊಂಡಿಲ್ಲ. ಅದನ್ನೇನ್ ನಾವು 2,000 ಅಲ್ಲ, ಈಗ 2 ಕೋಟಿ ಕೊಡ್ತಾವ್ರೆ ಅಂತಾರಲ್ಲ. 2 ಕೋಟಿ ಬೇಡ ಮೇಡಮ್ ಅವ್ರೆ, ನಮ್ಗೆ ದುಡ್ಡು ಬೇಡಿ, ನಮ್ ಜಮೀನು ಉಳಿಲಿ ಸಾಕು. ನಮ್ಗೆ 2 ಕೋಟಿ ಕೊಟ್ರೆ ಬೇರೆ ಕಡೆ ಈ ತರ ಡೆವಲಪ್ ಮಾಡ್ಬೋದ? ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ ನೀರಾವರಿಗೆ. ಇಲ್ಲಿ ನಾವು ನೀರಾವರಿಗೆ ಎಷ್ಟು ಕೊಟ್ಟಿದ್ದಾರೆ ನಮ್ ಅವರು? ಇದ್ದಂಗೆ ಒಂದ್ ನೆನ್ಪಾಯ್ತು, ಇಲ್ಲಿ ಬರುತ್ತಲ್ಲ ನೀರು ವೃಷಭಾವತಿದು, ಏನೋ ರೋಗಗಳು ಬರುತ್ತಂತ, ಕ್ಯಾನ್ಸರ್ ಎಲ್ಲ ಬರುತ್ತಂತೆ. ನೋಡಿ, ನಮ್ಮ ಹೆಣ್ಮಕ್ಳು ಇಲ್ಲಿ ಇಷ್ಟು ಜನ ನಿಂತಿದ್ರಲ್ಲ, ಇಷ್ಟು ಜನ ಎಲ್ಲ ಇದಾರಲ್ಲ, ಎಷ್ಟು ಜನ ಕಾಯಿಲೆ ಬಂದದೆ? ಯಾರು ಹಂಗ ಕಾಣಿಸ್ತಾನೆ ನೋಡಿ, ಮನೇಲಿ ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ಯಾಕೆ ಹೇಳಿ? ಗ್ರಾನೈಟ್ ಕಲ್ಲು ಹಾಕಬಿಟ್ಟು ಚಪ್ಪಲಿ ಹಾಕೊಂಡು ಓಡಾಡ್ತಾರೆ. ನಮ್ಮ ಹೆಣ್ಮಕ್ಳು ಟಾರ್ ರೋಡಲ್ಲಿ ಇದೆಲ್ಲ ಓಡಾಡಿ ಹೆಂಗಿದಾರೆ ನೋಡಿ. ಬೆಳಿಗ್ಗೆ ಕಸ ಎತ್ತಾಕ್ತಾರೆ, ಗನ್ ಇದ್ದಂಗ ಅವ್ರು. ಅದೇ ಹೇಳಿದ BP ಶುಗರ್ ಒತ್ತಿನೇ ಇದ್ರೆ ಮಾತ್ರ ತಿನ್ಬಿಟ್ಟು ಊಟ ತಿಂತೀರಿ ನೀವು, ನಾಷ್ಟನ. ಬನ್ನಿ ನಮ್ಮಲ್ಲಿ ಕೆಲಸ ಮಾಡ್ಬಿಟ್ಟು ನೋಡಿ, ಸೊಪ್ಪು ಕುಯ್ಕೊ ಬಂದಿ, ಹಾಲು ಕರ್ದಾಕಿ, ದನ ಮೈ ತೊಳೆದಿ, ಹುಲ್ ತಗೊಂಡ್ ಬಂದಿ. ಇವತ್ತು ನೋಡಿ ಅವ್ರು ಬ್ಯಾವ್ರ ತೊಳೆದಿ ಇವತ್ತು ಹೆಂಗಿದಾರ ಅವರು? ಒಂದ್ ಮಾತ್ರ ನುಂಗ್ತಾರ? ನೀವು ಒತ್ತಿನೇ ಮಾತ್ರ ನುಂಗ್ಬಿಟ್ಟು ತಿನ್ಬೇಕು. ಇವ್ರನ್ನು ಹಂಗೆ ಮಾಡ್ಬೇಕು ಅಂತ ಅವರು ಫಾರಿನ್ ಮಾಡಕ್ ಹೊಲ್ಟವ್ರೆ. ಯಾವ ಫಾರಿನ್ ಬೇಕು ಮೇಡಮ್? ಅಲ್ಲೆಲ್ಲ ಪಾಪ ಬರ್ಡ್ ಇರತ್ತ ಮಾಡ್ಲಿ, ನಾವ್ ಬೇಡ ಅಂತ ಹೇಳ್ತಾ ಇಲ್ವಲ್ಲ. ಈಗ ಇಲ್ಲೇ ಒಂದ್ 5 ಕಿಲೋಮೀಟರ್ ಬಿಟ್ಟು ಹೋಗ್ಲಿ ನಮ್ದ, ಆಚೆ ಅಲ್ಲಿ ಸಿಗುತ್ತಲ್ಲ ಮಾಡಿ ಅವರು ಅಷ್ಟೇ.